ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. BY ವಿಜೇಂದ್ರ ವಿರೋಧಿಗಳ ಮಾತಿಗೆ ಮಣೆ ಹಾಕ್ತಾರೆ ವರಿಷ್ಠರು. ಕುತೂಹಲ ಘಟ್ಟಕ್ಕೆ ರಾಜ್ಯ BJP ಅಧ್ಯಕ್ಷರ ಹುದ್ದೆ ನೇಮಕ ಪ್ರಕ್ರಿಯೆ. ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನು ಕುತೂಹಲ ಘಟ್ಟಕ್ಕೆ ತಲುಪಿದೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ ಅಂತಂದರೆ, BJP ರಾಜ್ಯಾಧ್ಯಕ್ಷ ಸ್ಥಾನದ ನೇಮಕ ಪ್ರಕ್ರಿಯೆ ತಾರ್ಕಿಕ ಹಂತ ತಲುಪಿದ್ದು, ಪಕ್ಷದ ಹೈಕಮಾಂಡ್ ಯಾವ ಹೆಜ್ಜೆ ಇಡಲಿದೆ ಎಂಬುದು ಸಹ ತೀವ್ರ ಕುತೂಹಲನೇ ಮೂಡಿಸಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಹೊಸಬರನ್ನು ನೇಮಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ನೇಮಕ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಘಟಕದ ರಾಜ್ಯಾಧ್ಯಕ್ಷರ ನೇಮಕ ಆಗಲಿದೆ ಎಂಬ ಮಾತುಗಳು ಸಹ ದಟ್ಟವಾಗಿ ಕೇಳಿಬರುತ್ತವೆ. ಹಾಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನು ಮುಂದುವರಿಸುವ ಸಾಧ್ಯತೆ ಹೆಚ್ಚು ಎನ್ನಲಾಗುತ್ತಿರುವುದಾದರೂ, ರಾಜ್ಯ ಘಟಕದ ಹಲವು ಹಿರಿಯ ನಾಯಕರ ವಿರೋಧದ ನಡುವೆಯೂ ಬೇರೊಬ್ಬರನ್ನು ನೇಮಿಸುವರೇ ಎಂಬ ಚರ್ಚೆಯೂ ಸಹ ಇದೆ. BS ಯಡಿಯೂರಪ್ಪರವರನ್ನು ಕಡೆಗಣಿಸಿದರೆ ಧಕ್ಕೆ ಆಗಬಹುದು ಪಕ್ಷಕ್ಕೆ ಅನ್ನೋ ಮಾತುಗಳು ಸಹ ಕೇಳಿಬಂದಿದೆ. ಮಾಜಿ CM BS ಯಡಿಯೂರಪ್ಪ ಅವರನ್ನು ಮತ್ತೆ ಸಂಘಟನೆಯಲ್ಲಿ ಸಕ್ರಿಯರಾಗಿರಿಸುವ ಬೆನ್ನಲ್ಲೇ ಅವರ ಪುತ್ರ ವಿಜೇಂದ್ರ ಅವರನ್ನೇ ಮುಂದುವರಿಸುವ ಸಂಭವ ಇದೆ ಎನ್ನಲಾಗುತ್ತಿದೆ. ಯಡಿಯೂರಪ್ಪ ಅವರನ್ನು ಕಡೆಗಣಿಸಿ ಭಿನ್ನ ನಿರ್ಧಾರ ಕೈಗೊಂಡಲ್ಲಿ ಪಕ್ಷದ ಸಂಘಟನೆಗೆ ಧಕ್ಕೆ ಉಂಟಾಗಬಹುದು ಎಂಬ ಆತಂಕವೂ ಸಹ ವರಿಷ್ಠರಿಗಿದೆ. ಇದೇ ಕಾರಣಕ್ಕಾಗಿ ವಿಜೇಂದ್ರ ವಿರುದ್ಧ ಹರಿಹಾಯುತ್ತಿದ್ದ ಹಾಗೂ ಅವರ ಕಾರ್ಯವೈಖರಿ ಹಿಂದೆ ಬೇಸತ್ತಿದ್ದ ಪಕ್ಷದ ನಾಯಕರನ್ನು ಮಾತುಕತೆಯ ಮೂಲಕ ಸಮಾಧಾನಪಡಿಸುವ ಕೆಲಸವೂ ಸಹ ಆರಂಭವಾಗಿದೆ. ಇದೇ ವೇಳೆ ಅತೃಪ್ತ ಮುಖಂಡರ ಬಣಕ್ಕೆ ನೇತೃತ್ವ ವಹಿಸಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿಸಿದ್ದ ಬಳಿಕವೂ ಆ ಬಣದ ಮುಖಂಡರ ಬೇಡಿಕೆಗಳನ್ನು ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ವಿಜೇಂದ್ರರನ್ನು ಮುಂದುವರಿಸುವುದನ್ನು ನಾವು ಒಪ್ಪಲ್ಲ ಎನ್ನುತ್ತಿದ್ದಾರೆ. ಮತ್ತೆ ವರಿಷ್ಠರು ಯಾವುದೇ ನಿಲುವನ್ನು ತೋರದೆ ಇರುವುದು ಸಹ ಕುತೂಹಲಕ್ಕೆ ಹೆಜ್ಜೆ ಇಡುವಂತೆ ಆಗಿದೆ. BY ವಿಜೇಂದ್ರ ಅವರನ್ನೇ ಮುಂದುವರಿಸಿದ್ರಿಂದ ಪಕ್ಷಕ್ಕೆ ಒಂದು ಆನೆ ಬಲ ಬಂದಂತಾಗುತ್ತದೆ. ಹಾಗೂ ಮತ್ತು ಕರ್ನಾಟಕದಲ್ಲಿ ಇರತಕ್ಕಂಥ ದೊಡ್ಡ ಮಟ್ಟದ ಲಿಂಗಾಯತ ಸಮುದಾಯವನ್ನು ಅವರು BJP ವರಿಷ್ಠರು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿ ಲಿಂಗಾಯತ ಸಮುದಾಯದವನ್ನು ಎದುರಾಕೊಳ್ಳೋ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತಂದು ಗೊತ್ತಾಗ್ತಾ ಇದೆ. ಏಕಪ್ಪ ಅಂತಂದರೆ 2013ರಲ್ಲಿ ಏನೋ ಒಂದು ಹೊಸ ಪಕ್ಷವನ್ನು ಕಟ್ಟಿ BS ಯಡಿಯೂರಪ್ಪನವರು CM ಸ್ಥಾನದ ಇಳಿಸಿದ್ರು ಅನ್ನೋ ಒಂದು ಬೇಜಾರಿಗೆ ಒಂದು ಹೊಸ ಪಕ್ಷ ಕಟ್ಟಿಸಿದಾಗ BJP ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಕೇವಲ 40 ಸೀಟುಗಳಿಗೆ ಅಷ್ಟೇ ಸೀಮಿತವಾಗಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಈ ಯಡಿಯೂರಪ್ಪರವ್ರನ್ನ ಕೆಳಗಿಳಿಸಿ ಪಕ್ಷವನ್ನು ನಾವು ಬೇರು ಮಟ್ಟದಿಂದ ಸಕ್ರಿಯಗೊಳಿಸಬೇಕು ಅಂತಂದರೆ ಅವ್ರನ್ನ ವಿಜೇಂದ್ರ ಅವ್ರನ್ನೇ ಮುಂದುವರಿಸೋಣ ಮತ್ತು ಲಿಂಗಾಯತ ಸಮುದಾಯ ಪ್ರಬಲವಾಗಿ BJP ಪರ ನಿಂತಿದೆ ಅನ್ನೋದು BJP ವರಿಷ್ಠರು ಸಹ ಅರ್ಥ ಮಾಡಿಕೊಂಡಿರೋದ್ರಿಂದ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ BY ವಿಜೇಂದ್ರ ಅವರು ಮುಂದುವರಿತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ ಏನೋ ಒಂದು ಭಿನ್ನರಮಣ, ಏನೋ ಒಂದು ವಿಜೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು, ಅವರನ್ನು ಒಪ್ಪೋದಿಲ್ಲ ನಾವು ಅಂತ ಏನೋ ಒಂದು ಭಿನ್ನಮತವನ್ನು ಶುರು ಮಾಡಿದ್ರೋ ಅವರಿಗೆ ಯಾವುದಕ್ಕೂ ಸಹ ಸೊಪ್ಪಾಗ್ತೇನೆ BJP ವರಿಷ್ಠರು ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ BY ವಿಜೇಂದ್ರ ಅವರ ಬೆಂಬಲಿಗರಲ್ಲಿ ಒಂದು ದಟ್ಟವಾಗಿ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೇವಲ ಇನ್ನೊಂದು 2-3 ದಿನಗಳಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೂ ಮುನ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆ BY ವಿಜೇಂದ್ರ ಅಂತ ಒಂದು ಘೋಷಣೆ ಆಗಬಹುದು ಅಂತ ಒಂದು ಬಲವಾದ ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ ಪಕ್ಷ ಸಂಘಟನೆಗೆ ಮತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರನ್ನು ಪ್ರಬಲವಾಗಿ ಎದುರಿಸಬೇಕು ಅಂದರೆ BY ವಿಜೇಂದ್ರ ಅವರೇ BJP ಸಾರಥಿಯನ್ನು ವಹಿಸ್ಕೊಳ್ಬೇಕು ಅನ್ನೋ ಒಂದು ನಿಲುವು BJP ವರಿಷ್ಠರಲ್ಲಿದೆ ಅಂತಂದು ಸಹ ಮಾತುಗಳು ಕೇಳಿಬರ್ತಾ ಇದೆ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.